ಆತ್ಮೀಯ ಬಂಧುಗಳೇ, ಇದೊಂದು ಬಹಳ ವಿಶೇಷವಾದಂಥ ವಿಶಿಷ್ಟವಾದಂಥ ಮಹತ್ವವಾದಂಥ ವೇದಿಕೆ ಇದು. 1858 ಸಿಪಾಯಿದಂಗೆ ಸ್ವಾತಂತ್ರ್ಯ ಹೋರಾಟದ ಹುತಾತ್ಮರ ವೇದಿಕೆ ಇದೆ, ಸಾಮಾನ್ಯದ್ದಲ್ಲ. ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹುತಾತ್ಮರಾದರು. ಈಗ ಸ್ವಾತಂತ್ರ್ಯ ಹರಣಕ್ಕೋಸ್ಕರ ದುಷ್ಟಾಟಗಳು ನಡೆಯುವಂಥ ಕಾಲದ ಮಧ್ಯೆ ನಾವಿದ್ದೇವೆ. ಅದಕ್ಕೆ ಭಾಷಣ ಮಾಡಬೇಕು, ಹಾಡಾಡಬೇಕು, ನೀವು ಹೆಚ್ಚು ಮಾತಾಡಬೇಕು. ಸಾಂಸ್ಕೃತಿಕವಾದಂಥ ರಾಜಕಾರಣ ಏನು ದುರಹಂಕಾರದಿಂದ ಈ ದೇಶದಲ್ಲಿ ನಡೀತಾ ಇದೆ, ಅದಕ್ಕೆ ನಮ್ಮೊಟ್ಟಿಗೆ ನಮ್ಮ ಮಕ್ಕಳನ್ನು ಕೂಡ ಮುಖಾಮುಖಿ ಮಾಡಬೇಕು. ಅದಕ್ಕೋಸ್ಕರ ಹಾಡುಗಳನ್ನು ಕಲಿಬೇಕು, ನಾಟಕ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ. ಇಂಥ ವಿಶೇಷವಾದಂಥ ಮೇ 10ನೇ ಸಾಹಿತ್ಯ ಸಮ್ಮೇಳನ ಭಾಳ ಪ್ರಮುಖವಾದಂಥ, ಇವತ್ತು ನಮ್ಮೆಲ್ಲರಿಗೂ ಬೇಕೇ ಬೇಕಾದಂಥ ಮನನ ಮಾಡಬೇಕಾದಂಥ ಒಂದು ವಿಶೇಷವಾದಂಥ ಒಂದು ವಸ್ತು ವಿಷಯವನ್ನು ನಮ್ಮ ನಡುವೆ ತಂದಿದ್ದಾರೆ. ಅದು ಸಂವಿಧಾನ, ಭಾರತ, ಧರ್ಮ, ರಾಜಕಾರಣ. ಕಾರ್ಯಕ್ರಮದ ಪ್ರಥಮದಲ್ಲಿ ನಾನು ಒಂದು ಧ್ವನಿವರ್ಧಕದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಜಾಪ್ರಭುತ್ವ ನೀತಿ ಮತ್ತು ತತ್ವ ನಮ್ಮ ಆತ್ಮವಾಗಿ ಕೊಟ್ಟಿದ್ದಾರೋ ಅದನ್ನು ದಯಮಾಡಿ ಮನಬಿಟ್ಟು, ಗಮನಬಿಟ್ಟು, ಹೃದಯವಂತಿಕೆಯಿಂದ ಸೂಕ್ಷ್ಮವಾಗಿ ಕೇಳಬೇಕು ಅಂತ ತಮ್ಮಲ್ಲಿ ಅತ್ಯಂತ ವಿನಯದಿಂದ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಭಾರತದ ಪ್ರಜೆಗಳಾದ ನಾವು ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನಗಳು, ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭಾರತದ ಪ್ರಜೆಗಳಾದ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ
ನಮಗೆ ನಾವೇ ಸ್ವೀಕಾರ ಮಾಡಿ ವಿಧಿಸಿಕೊಂಡಿರ್ತಕ್ಕಂಥ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವಾದಂಥ ನೀತಿಗಳನ್ನು ಉಳಿಸ್ತಕ್ಕಂಥದ್ದು, ಸರ್ವ ಜನಾಂಗದ ಶಾಂತಿಯ ತೋಟದವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮೂಲವಾದಂಥ ಕರ್ತವ್ಯ. ಆದರೆ ನೋಡಿ, ನಮ್ಮ ಜನ ಎಂಥವರು, ನನಗೆ ಯಾವಾಗೂ ಕೊಪ್ಪಳ ಅಂದರೆ 2-3 ಜಾತ್ರೆ ನೆನಪು ಬರುತ್ತೆ. ಅದೇನು ಕೋಟಿ ಜನ ರೀ ಅವರೇನೆಲ್ಲ ದಡ್ರ ಅವರು. ನಾವು ಆ್ಯಕ್ಚುಲಿ ದಡ್ರು. ಅವ್ರಿಗೆ ಒಂದು ಬದ್ಧತೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ, ಮೂಢನಂಬಿಕೆ ಇದೆ. ಬಟ್ ಇದು ನಡೆಸ್ತಾ ಇರೋದೇನು? ಬಾಲರಾಮ ಅಂತ ಅವನೊಬ್ಬ ಇದ್ದ, ನಿಮ್ಗೆ ಜೀವ ತೆಗಿಯಕ್ಕೆ ಹಳದವ, ಅವನು ಸರ್ವನಾಶ ಮಾಡಿ. ಗುಂಡಿಕ್ದಾಗ ಗಾಂಧೀಜಿನೂ ಹೇ ರಾಮ್ ಅಂತಲೂ ಸತ್ತಿದ್ದು. ಆ ರಾಮ ಯಾರು, ಈ ರಾಮ ಯಾರು ನಮಗೆ ಕ್ಲಿಯರ್ ಮಾಡಿ, ನೀವು ಕ್ಲಿಯರ್ ಮಾಡಿ ನಮಗೆ. ನಮ್ಮ 100 ರಾಮಾಯಣಗಳಿವೆ, ಸಾವಿರಾರು ರಾಮಧೀರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಆ ಭಕ್ತಿ ಮೇರೆಗೆ ಒಲಗಮ್ಮನ ಜಾತ್ರೆಯನ್ನು ನಡೆಯುತ್ತೆ, ಕೋಟಿ ಜನ ಸೇರ್ತಾರೆ. ಬಟ್ ಅವ್ರ ಪ್ರೀತಿ, ಅವರ ವಿಶ್ವಾಸ, ಅವರ ನಂಬಿಕೆ, ಅವರ ಮುಗ್ಧತೆ ನೋಡಿ. ಶಿಶುನಾಳ್ ಶರೀಫರು ಒಂದು ಹಾಡನ್ನು ಬರೀತಾರೆ, ಒಂದು ಬಿದಿರು. ಅದೇನು ನಮಗೆ ಈ ತುಳಸಿ ಕಟ್ಟೆ ಥರ ಏನು ತೊಗೊಂಡೋಗಿ ಗರ್ಭಗುಡಿಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಕುಂಕುಮ ಹಾಕಿ ಹೂವಾಗಿ ಏನಿಲ್ಲ. ಬಿದಿರು ಯಾವುದೋ ಒಂದು ನದಿ ಕೆಳಗೆ ಅಂತ ನೋಡಿ. ಶರೀಫ ಎಷ್ಟು ಸೂಕ್ಷ್ಮದ ಕನ್ನಡದ ಕವಿ ಅವನು ಕನ್ನಡದ ಕವಿ ಅಂತ ಒಪ್ಕೊಳ್ಳೋಕ್ಕೂ ಕೂಡ ನಾಚಿಕೆ ನಮಗೆ. ಅವನ್ನ ಸಾಬಿ ಅಂತೀರಿ ನೀವು. ನಾವು ಹೇಳ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಹುಸಂಖ್ಯಾತರು, ಬಹು ಸಂಸ್ಕೃತಿಯ ಜನ ಬದುಕ್ತಾ ಇದ್ದೇವೆ. ಬದುಕುವ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ ನಮಗೆ. ಅದೇ ನಮಗೆ ದೈವ, ಅದೇ ನಮಗೆ ಗ್ರಂಥ. ಅದಕ್ಕೆ ಶರೀಫ್ ಹೇಳ್ತಾನೆ, ಬಿದಿರು ನಾನ್ಯಾರಿಗಲ್ಲಾದವಳು. ನೋಡಿ, ಆ ಬಿದಿರಿನ ಎಲ್ಲ ಎಳೆಗಳು ನಮ್ಮ ಹೃದಯದಲ್ಲಿದ್ವಿ. ಅದಕ್ಕೆ ಇಲ್ಲಿ ಕೂತಿದ್ದೀವಿ ನಾವೆಲ್ಲ ಬಿದಿರಿನ ಪ್ರತೀಕ. ನಮ್ಮ ವಂಶ ಪಾರಂಪರೆ ದೊಡ್ಡದಾಗಬೇಕು ಅಂತಲೇ ಇಂಥ ಸಮ್ಮೇಳನಗಳು ಮಾಡೋದು. ಅದಕ್ಕೆ ಇಲ್ಲೇನು ಮಾತುಕತೆ ಆದರೂ, ಹಾಡಾದರೂ, ಪಾಡಾದರೂ, ಅನುಸಂಧಾನ ನಡೆದರೂ ಅದು ಕ್ರಿಯೆಯಾಗಿ ಪರಿವರ್ತನೆ ಆಗಬೇಕು. ಮಾತಾಗಿದ್ರೆ ಏನೂ ಇಲ್ಲ. ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ. ತಿಪ್ಪೆಯ ತಳಗೆ ಇದ್ದೆ, ಬಂಡೆಯ ತಳಗೆ ಇದ್ದೆ, ತಿಪ್ಪೆಯ ತಳಗೆ ಇದ್ದೆ, ಬಂಡೆಯ ತಳಗೆ ಇದ್ದೆ, ಅದರುತ್ತ ಬೆಳೆದಿದ್ದೆ. ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ರಂಗನಿಗೆ ಕೊಳ್ಳಲಾದೆ, ಕಂದನಿಗೆ ತೊಟ್ಟಿಲಾದೆ, ರಂಗನಿಗೆ ಕೊಳ್ಳಲಾದೆ, ಕಂದನಿಗೆ ತೊಟ್ಟಿಲಾದೆ. ಆಡುವ ಮಕ್ಕಳಿಗೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ. ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಅತ್ತೆ ಮನೆ ಸೊಸೆಯರಿಗೆ, ಅತ್ತೆ ಮನೆ ಸೊಸೆಯರಿಗೆ ಬೀಸುವ ಕುಕ್ಕೆಯಾದೆ, ಅತ್ತೆ ಮನೆ ಸೊಸೆಯರಿಗೆ ಬೀಸುವ ಕುಕ್ಕೆಯಾದೆ. ಮುತ್ತೈದ ಮಕ್ಕಳಿಗೆ, ಮುತ್ತೈದ ಮಕ್ಕಳಿಗೆ ಬಾಗಣದ ಮೊರವಾದೆ, ಮುತ್ತೈದ ಮಕ್ಕಳಿಗೆ ಬಾಗಣದ ಮೊರವಾದೆ. ಬಿದಿರು ನಾನ್ಯಾರಿಗಲ್ಲಾದವಳು,
ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ ಮೈದುಂಬ ಕುಣಿತಕ್ಕೆ ನಂದಿಯ ಕೋಲಾದೆ ಮೈದುಂಬ ಕುಣಿತಕ್ಕೆ ನಂದಿಯ ಕೋಲಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಆಡು ಕಾಯೋ ಮಕ್ಕಳಿಗೆ ಆಡು ಕಾಯೋ ಮಕ್ಕಳಿಗೆ ಸೆಣೆಯೆಂಬ ಜವಳಿಯಾದೆ ಆಡು ಕಾಯೋ ಮಕ್ಕಳಿಗೆ ಸೆಣೆಯೆಂಬ ಜವಳಿಯಾದೆ ಕಾಳುಗಳ ಕೂಡಿಡಲು ಕೊಟ್ಟಿನ ಕಡಜವಾದೆ ಕಾಳುಗಳ ಕೂಡಿಡಲು ಕಟ್ಟಿನ ಕಡಜವಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಊರೂರು ಸೂರಾದೆ ಊರಿಗೆಯ ಕೊಳವೆಯಾದೆ ಊರೂರು ಸೂರಾದೆ ಊರಿಗೆಯ ಕೊಳವೆಯಾದೆ ಮುಪ್ಪಿನ ಮುದುಕರಿಗೆ ಊರೆಂಬ ಕೋಲಾದೆ ಮುಪ್ಪಿನ ಮುದುಕರಿಗೆ ಊರೆಂಬ ಕೋಲಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಅಂಬಿಗಗೆ ಹುಟ್ಟುವಾದೆ ಮ್ಯಾದಾರ್ಗೆ ಪುಟ್ಟಿಯಾದೆ ಅಂಬಿಗಗೆ ಹುಟ್ಟುವಾದೆ ಮ್ಯಾದಾರ್ಗೆ ಪುಟ್ಟಿಯಾದೆ ಹತ್ತುವವಗೆ ಏಣಿಯಾದೆ ಹತ್ತುವವಗೆ ಏಣಿಯಾದೆ ಸತ್ತವಂಗೆ ಏನು ಚಟ್ಟವಾದೆ ನೋಡಿ ಏಣಿನೂ ಆಯಿತು ಚಟ್ಟನೂ ಆಯಿತು ಏಣಿಯಾಗರು ಅಂದರೆ ಬರೀ ಚಟ್ಟ ಆಯ್ತೀವಂತ ಹೋಗ್ಬಿಟ್ಟು ಸಂವಿಧಾನದ ಬಗ್ಗೆ ನೀವು ಮಾತಾಡ್ತಿದ್ದೀರಲ್ಲ ನೀವು ಯಾವ ಸಂಸ್ಕೃತಿಯವರು ನೀವು ನಿಮ್ಮ ಸಂಸ್ಕೃತಿಯನ್ನು ಏನಂತ ಉದ್ಧರಿಸೋಣ ಹೇಳಿ ಹಿಂಗದು ಹೇಳಿಪ್ಪ ನೀವೇ ಹೇಳಿ ಏನು ಬೇಕಾದರೂ ಮಾಡಿಬಿಡ್ಬೋದು ಈ ದೇಶನ ಅಂದ್ಕೊಂಡಿದ್ದೀರಾ ಈ ದೇಶ ಅಷ್ಟು ಸುಲಭವಾಗಿ ಬಗ್ಗುವಂಥದ್ದಲ್ಲ ಇದು ಒಂದೊಂದು ಸಂಸ್ಕೃತಿಗೂ ಅದರದ್ದೇ ಆದಂಥ ತಳಮೂಲವಾದಂಥ ಬೇರಿದೆ ಭದ್ರವಾದ್ದು ಇವತ್ತು ನೀವು ಭಾಳ ಕೆಮಿಕಲ್ ಆದಂಥ ಗೊಬ್ಬರಗಳನ್ನ ಕೊಟ್ಬಿಟ್ಟು ಮಾರ್ಬಿಟ್ಟು ಮೇಲಿನ ಚಿಗುರನ್ನು ನೀವು ಕೆಡಿಸ್ತಾ ಇರ್ಬೋದು ಬುಡ ಯಾವತ್ತೂ ಭದ್ರವಾಗೇ ಇದೆ ಇಲ್ಲಿ ಎಷ್ಟು ಬುಡಗಳಿವೆ ಗೊತ್ತಾ ಆದರೆ ಪಣಿ ಆಗಿರ್ಬೋದು ಸುಧೀರ್ ಆಗಿರ್ಬೋದು ಇವರೆಲ್ಲರೂ ಭಾಳ ಶಾರ್ಪಾಗಿ ಮಾತಾಡಿದ್ದು ಅಭದ್ರವಾದಂಥ ಬುಡಗಳನ್ನು ಸರಿಯಾಗಿ ನೋಡಿ ಅದನ್ನು ಸಾವರಿಸಿ ಮತ್ತೆ ಅದನ್ನು ರೀಕಲ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ರೀಕಲ್ಟ್ ಮಾಡಿ ನಮ್ಮಲ್ಲಿ ಅನೇಕ ಸಂಘಟನೆಗಳಿವೆ ಮೂಲಭೂತವಾಗಿ ರೈತರು ಕಾರ್ಮಿಕರು ದಲಿತರು ಮಹಿಳೆಯರು ಯುವಜನರು ಇವರೆಲ್ಲರೂ ಕೂಡ ಬೇರೆ ಬೇರೆ ಒಂದೊಂದು ದಿಕ್ಕಲ್ಲಿದ್ದಾರೆ ಒಂದು ದಿಕ್ಕಿಗೆ ಬಂದರೆ ಇವರು ದಿಕ್ಕೆಟ್ಟೋಯ್ತಾರೆ ಅಂತ ನಾನು ಹೇಳ್ತಾ ಇರೋದು ಅವ್ರನ್ನ ದಿಕ್ಕೆಡಿಸುವಂಥ ದಿಕ್ಕನ್ನು ನಾವು ಹುಡುಕ್ಬೇಕು ನಮ್ಮ ದಿಕ್ಕೆ ದಿಕ್ಕಾಪಾಲಾಗ್ಬಿಟ್ರೆ ಆ ಸಣ್ಣ ದಿಕ್ಕು ಹೆದ್ದಾರಿ ಆಗುತ್ತೆ ಅಷ್ಟೇ ಸಿಂಪಲ್ ಏನು ದೊಡ್ಡ ವಿಷಯ ಏನು ಅಲ್ವೇ ಅಲ್ಲ ಯಾಕಂದರೆ ನಾವು ಈ 5 ದಶಕಗಳಲ್ಲೇ ಮಹಾನ್ ಸಾಗರದಂಥ ಚಳುವಳಿಯನ್ನು ಕನ್ನಡ ನಾಡಿನಲ್ಲಿ ಕಂಡಿದ್ದೇವೆ ಬೇರೆ ರಾಜ್ಯಗಳ ಉದಾಹರಣೆ ಕೊಡುವ ಅಗತ್ಯವೂ ಇಲ್ಲ ನಮ್ಮ ಕನ್ನಡ ನಾಡಿನಲ್ಲೇ ಅಂಥ ಮಹಾನ್ ಬೃಹತ್ತಾದಂಥ ಒಂದು ಸಂಘಟನೆಗಳ ಶಕ್ತಿಗಳನ್ನ ಕಂಡಿದ್ದೇವೆ ಅದಕ್ಕೆ ಪಣಿ ಅಡಿದು ಮತ್ತೆ ಹೇಳ್ತಾ ಇದ್ದೀನಿ ಪಣಿರಾಜ್ ಅವರು ಯಾರೋ ಚಡ್ಡಿ ಹಾಕೊಂಡು ಕೋಲಿ ಯಾವನವನು ಚಡ್ಡಿ ಹಾಕೊಂಡು ಕೋಲಿ ಇಟ್ಕೊಂಡು ಹೋಗ್ತಿದ್ದೀವ್ರು ಅಂದ್ರೆ ನಾಚಿಕೊಂಡು ಓಡೋಗ್ಬಿಡು ಇವತ್ತು ವೀರಾವೇಶದಿಂದ ಚಡ್ಡಿ ಮತ್ತು ಕೋಲುಗಳನ್ನು ತಗೊಂಬಂದು ಮೆರವಣಿಗೆ ಮಾಡೋ ಸ್ಥಿತಿ ಬಂದಿದ್ದಾರೆ ಅಂದರೆ ನಾವು ಯಾವ ದುಸ್ಥಿತಿಗೆ ಬಂದಿದ್ದೀವಿ ಆತ್ಮಾವಲೋಕನ ಮಾಡ್ಕೊಳ್ಳೋದು ಬೇಡವಾ ಇವತ್ತು ಮತ್ತೆ ನಿರುದ್ಯೋಗ ಮತ್ತೆ ಬೃಹದಾಕಾರವಾಗಿ ಎಲ್ಲ ಯುವಕರು ಬೀದಿಗೆ ಬೀಳ್ತಾ ಇದ್ದಾರೆ
ಎಲ್ಲರೂ ಕೂಡ ಭಾಳ ಕ್ರೌರ್ಯವಾಗಿ ಒಂದು ಕೆಟ್ಟ ಹಾದಿ ಹಿಡಿಯೋದ್ರ ಮೊದಲು ನಮ್ಮ ಸಂಘಟನೆಗಳು ಅದನ್ನು ಸರಿ ಮಾಡ್ತಕ್ಕಂಥ ನೈತಿಕವಾದಂಥ ಹೊಣೆ ನಮ್ಮ ಸಂಘಟನೆಗಳಿಗಿದೆ. ಇವತ್ತು ಶಿವರಾಮ್ ಸೇನೆಯಲ್ಲಿ ಹಿಂದುಳಿದ ಜಾತಿಗಳ ಹುಡುಗರು ಕತ್ತಿ ಚೂರಿ ಲಾಂಗ್ ಹಿಡ್ಕೊಂಡಿದ್ದಾರೆ ಅಂದರೆ ಯಾರು ತಪ್ಪದು? ಯಾಕಂದರೆ ಜನ ಇವತ್ತು ಆ ಕೂಲಿಗಾಗಿ ಹಾತು ಹೊಡಿತಾ ಇದ್ದಾರೆ. ಆ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಬಿಟ್ಟು ಚಾಮರಾಜನಗರದಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ಬಿಡ್ತಾರೆ ಕಾಡೊಳಗೆ. ಅಲ್ಲಿಗೆ ಹೋದ್ಮೇಲೆ ಹಿಂದಕ್ಕೆ ಬರ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಇಲ್ಲೇ ಕೂತಿದ್ದಾರೆ ವೆಂಕಟರಾಜ್ ಅವರು, ಕಾಡೊಳಗೆ ಹೋಗ್ಬಿಡ್ತಾರೆ. ಅವ್ರು ಹಿಂದಕ್ಕೆ ಬರ್ತಾರ ಇಲ್ವೋ ಅಂತ ಗೊತ್ತಿಲ್ಲ. ಸಣ್ಣ ಮಕ್ಕಳು ಅನಾಥರ ಥರ ಆಡ್ಕೊಂಡಿರ್ತವೆ. ನೀವು ಉಂಡಿಯಾ ಒಟ್ಟಿಯಾ ಅಂತ ಕೇಳೋರಿಲ್ಲ. 70ರ ದಶಕದಲ್ಲಿ ಕಾವ್ಯ ಬಂತು. ಅದು ಜನಪರ ಕಾವ್ಯ, ಭಾಳ ಸ್ಪಷ್ಟವಾಗಿತ್ತು. ಅದು ಕುವೆಂಪುವಿಂದ ಸಿದ್ಧಲಿಂಗಯ್ಯನವರೆಗೂ ಇರ್ಬೋದು. ಎಲ್ಲವೂ ಕೂಡ ಒಂದು ಕಾವ್ಯದ ಗಟ್ಟಿತನದೊಂದಿಗೆ ಜನರ ಹೃದಯವನ್ನು ಮನಸ್ಸನ್ನು ಕೆಣಕ್ತಾ ಇತ್ತು ಮತ್ತು ಒಂದು ಹಾದಿಯನ್ನು ಆ ರೂಪಕವನ್ನು ರೂಪಿಸ್ಕೊಡ್ತಾ ಇತ್ತು. ಆವಾಗ ಎಲ್ಲ ಶಿಬಿರಗಳನ್ನು ಸಣ್ಣ ಸಣ್ಣ ಶಿಬಿರಗಳನ್ನು ಮಾಡ್ತಾ, ವಿವೇಚನೆ ಮಾಡ್ತಾ, ಸಮಾಲೋಚನೆ ಮಾಡ್ತಾ, ಆತ್ಮವಿಮರ್ಶೆ ಮಾಡ್ಕೊತಾ ಈ ಹಾಡುಗಳನ್ನು ಹೇಳ್ತಾ ಜನಗಳ ನಡುವೆ ತಗೊಂಡೋದ್ರಲ್ಲ. ಹಸುವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ಒದಸಿಕೊಂಡು ಹೊರಗಿದೋರು ನಮ್ಮ ಜನಗಳು. ಹಸುವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ಒದಸಿಕೊಂಡು ಹೊರಗಿದೋರು ನಮ್ಮ ಜನಗಳು. ಕಾಲು ಕೈಯ ಹಿಡಿಯೋರು, ಕೈ ಮಡಗಿಸಿಕೊಳ್ಳೋರು, ಕಾಲು ಕೈಯ ಹಿಡಿಯೋರು, ಕೈ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರೋ ನಮ್ಮ ಜನಗಳು. ಭಕ್ತರಪ್ಪ ಭಕ್ತರೋ ನಮ್ಮ ಜನಗಳು. ಹೊಲವನ್ನುತ್ತು ಬಿತ್ತೋರು, ಬೆಳೆಯ ಕುಯ್ದು ಬೆವರೋರು, ಹೊಲವನ್ನುತ್ತು ಬಿತ್ತೋರು, ಬೆಳೆಯ ಕುಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನಮ್ಮ ಜನಗಳು. ಬರಿಗೈಲೆ ಬಂದೋರು, ಹುಸ್ಸೆಂದು ಕೂತೋರು, ಬರಿಗೈಲೆ ಬಂದೋರು, ಹುಸ್ಸೆಂದು ಕೂತೋರು, ಬಟ್ಟೆ ಬಟ್ಟೆ ಕಟ್ಟಿದೋರು ನಮ್ಮ ಜನಗಳು. ಬಟ್ಟೆ ಬಟ್ಟೆ ಕಟ್ಟಿದೋರು ನಮ್ಮ ಜನಗಳು. ಮಾಳಿಗೆಗಳ ಎತ್ತಿದೋರು, ಬಂಗಲೆಗಳ ಕಟ್ಟಿದೋರು, ಮಾಳಿಗೆಗಳ ಎತ್ತಿದೋರು, ಬಂಗಲೆಗಳ ಕಟ್ಟಿದೋರು, ಕಳಾದಿಗೆ ಸಿಕ್ಕಿದೋರು ನಮ್ಮ ಜನಗಳು. ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದೋರು, ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದೋರು, ಒಳಗೊಳಗೆ ಹತ್ತೋರು ನಮ್ಮ ಜನಗಳು. ಒಳಗೊಳಗೆ ಹತ್ತೋರು ನಮ್ಮ ಜನಗಳು. ಪಟ್ಟಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದೋರು ನಮ್ಮ ಜನಗಳು. ಪರಮಾತ್ಮನ ಹೆಸರ ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲೆದೋರು ನಮ್ಮ ಜನಗಳು. ಚಿನ್ನವನ್ನು ತೆಗೆಯೋರು, ಅನ್ನವನ್ನು ಕಾಣದೋರು, ಬಟ್ಟೆಯನ್ನು ನೇಯೋರು ನಮ್ಮ ಜನಗಳು. ಬಟ್ಟೆಯನ್ನು ನೇಯೋರು, ಬರಿ ಮೈಲೆ ಹೋಗೋರು, ಹೇಳಿದಂತೆ ಕೇಳುತ್ತಾರೆ ನಮ್ಮ ಜನಗಳು. ಗಾಳಿಯಲ್ಲಿ ಬಾಳುತ್ತಾರೆ ನಮ್ಮ ಜನಗಳು, ಹೇಳಿದಂತೆ ಕೇಳುತ್ತಾರೆ ನಮ್ಮ ಜನಗಳು. ಈ ದೇಶದಲ್ಲಿ ಸಂವಿಧಾನ ಅಂತ ಒಂದಿದೆಯಾ? ಪ್ರಜಾಪ್ರಭುತ್ವ ಇದೆಯಾ? ಒಲಿ ನಾವಿದ್ದೀವ? ನಾವಿದ್ದೆ ಯಾಕೆ ಹಿಂಗಾಯ್ತು? ಜನ ಕೇಳ್ತಾ ಇರೋದು, ನಾನು ಕೇಳ್ತಾ ಇಲ್ಲ. ನೀವೆಲ್ಲ ಇದ್ದು ಯಾಕೆ ಹಿಂಗಾಗ್ತಾ ಇದೆ? ಸದ್ಯ ಇಲ್ಲಿ ಸ್ವಲ್ಪ ಸುಧಾರಿಸಿರೋರು, ಸ್ವಲ್ಪ ಒಟ್ಟು ತುಂಬಿದವರೆಲ್ಲ ಕೂತಿದ್ದೀವಿ. ಒಟ್ಟಿಗಿಲ್ದಿರೋ ಈ ದೇಶದಲ್ಲಿ ಇನ್ನು ಕೋಟಿ ಜನ ಇನ್ನು ಬದುಕಿದ್ದಾರೆ ಪಾಪ. ಏನು ಸತ್ತ ಬಿಡ್ಬೇಕಾ?
ಸರ್ವನಾಶ ಆಗ್ಬಿಡ್ಬೇಕಾ? ಸರ್ವನಾಶ ಮಾಡೋರು ಸಾಯಿ ಅಂತ ಹೇಳೋರು ರಾಮದ ಭಜನೆ ಮಾಡಿಕೊಂಡು ಇವ್ರಿಗೆಲ್ಲ ಮತ್ತೊಮ್ಮೆ ಅದೇ ಸುಧೀರ್ ಹೇಳಿದ್ನಲ್ಲ ಅವ್ರಜ್ಜಿ, ಅಯ್ಯಪ್ಪ ಇಂಥ ಮಹಾಪ್ರಭು ನಾನು ನೋಡಲೇ ಇಲ್ಲ ಕಣಪ್ಪ, ಯಾಕಂದ್ರೆ ಗವಿಲ್ ತಪಸ್ ಮಾಡ್ತಾ ಕೂತವನಲ್ಲಪ್ಪ ಅಂತ. ಏನ್ರಿ ಕತೆ ಇದು? ಅವನಿಲ್ಲಿ ಇವ್ರಿಗೆ ಉತ್ತರ ಕೊಡ್ಬೇಕಾದಂತ ಕದ್ದೊಡೋಗಿ ಗವಿ ಒಳಗೆ ಸೇರ್ಕೊಂಡ್ರೆ ಅಂತ ಮಹಾತ್ಮನ ಬಯಕಾಯ್ತದೆ. ಅಂದರೆ ಯಾವ ರೀತಿಯ ಆ ಸುಳ್ಳಿನ ಮಳ್ಳಿನ ಮರಳಿನ ಪರದೆಯನ್ನು ಇವತ್ತು ಭಾರತ ದೇಶದ ಸಂವಿಧಾನದ ಮೇಲೆ ಒತ್ತಿಸಿ ಸಮಾಧಿ ಮಾಡ್ತಿದ್ದೇವೆ ಅನ್ನೋದನ್ನು ಆಲೋಚನೆ ಮಾಡಬೇಕಾ ಬೇಡವೇ ಹೇಳಿ? ನಮ್ಮ ಕಣ್ಮುಂದೆ ಸಣ್ಣ ಮಕ್ಕಳು ಬರ್ತಾರೆ, ನಮ್ಮ ಮಕ್ಕಳು ಪರವಾಗಿಲ್ಲಪ್ಪ ಒಂಚೂರು 2 ಹೊತ್ತು ಉಣ್ಕೊಂಡು ಓಡಾಡ್ತಾರೆ. ಏನೂ ಇಲ್ಲದೆ ಇರೋ ಮಕ್ಕಳಿಗೆ ಏನು ಮಾಡೋಣಂಗಾರೆ? ಇಡೀ ದೇಶದಲ್ಲಿ ಬರೀ ನಮ್ಮ ಇಲ್ಲಿ ಅಂತ ಹೇಳ್ತಿಲ್ಲ ನಾನು, ಕಟ್ಟ ಕಡೆಯ ಹಳ್ಳಿಗೋಗಿ ಇವತ್ತು ಕೂಡ ಜನ ಮಹಾ ಸುಳ್ಳುಗಳನ್ನು ಕಲ್ತವ್ರೆ. ಸುಳ್ಳು ಯಾಕೆ ಹೇಳ್ತಾರೆ ಅಂದರೆ ತಾವೆಲ್ಲಿ ಚಿಕ್ಕೋರಾಗ್ಬಿಡ್ತೀವೋ ಅಂತ. ನೋಡಿ ಎಂಥ ದರಿದ್ರದ ಮೌಢ್ಯ. ನಮ್ಮೆಲ್ಲ ಭಾಳ ಇವಾಗ ಒಂದು ಹೊಸ್ದಾಗಿ ಚೆನ್ನಾಗಿದೆ. ನಾನು ಬ್ರಾಹ್ಮಣ ಕೈ ಅಂದರೆ ಅಟ್ಲೀಸ್ಟ್ ನಾನು ಗೌಡ ಕಣೆಯ ದಲಿತ್ಗಿನ್ನ ನನ್ನ ಜಾತಿ ದೊಡ್ಡದಲ್ವ ಅಂತ ಹೇಳುವಷ್ಟು ಭಾಳ ಮೌಢ್ಯ ಮತ್ತು ಜಾತೀಯತೆ ಇವತ್ತು ಕೂಡಿದೆ. ಮಕ್ಕಳಿಗೆ ಯಾವ ಶಿಕ್ಷಣ ಕೊಡೋಣ ಹಂಗಾದ್ರೆ? ಯಾವ ಮಕ್ಕಳು ಇವರು? ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋತೀರ ಬಲನೆ, ಹಾಲು ಮರೆತು ದಿನವೆಷ್ಟಾಯಿತೋ, ಓ ಹಾಲು ಕೆನ್ನೆಯ ಜೀತಗಾರ, ಜೀತ ಸೇರಿ ದಿನವೆಷ್ಟಾಯಿತೋ. ಹಳ್ಳಿಗಾಡ ಹಸುಗೋಸೆ ಹಸು ಕಾಯೋತೀರ ಬಲನೆ, ಹಾಲು ಮರೆತು ದಿನವೆಷ್ಟಾಯಿತೋ, ಓ ಹಾಲು ಕೆನ್ನೆಯ ಜೀತಗಾರ, ಜೀತ ಸೇರಿ ದಿನವೆಷ್ಟಾಯಿತೋ. ಸಾಲು ಸಾಲದ ಚಿಂದಿಯಂಗಿ ಬೀಸೋ ಗಾಳಿಗೆ ಪಕ್ಕ ಸರಿದೋ, ಸಾಲು ಸಾಲದ ಚಿಂದಿಯಂಗಿ ಬೀಸೋ ಗಾಳಿಗೆ ಪಕ್ಕ ಸರಿದು, ಚಳಿಗಾಳಿಗೆ ಬೆನ್ನು ಕೊಟ್ಟೆಯ, ಓ ಹಾಲು ಕೆನ್ನೆಯ ಜೀತಗಾರ, ಚಳಿಗೆ ನೀನು ಮುದುಡಿ ಕೂತೆಯ. ಗಾಡ ಹಸು ಕಾಯೋ ಧೀರ ಬಲನೆ, ಹಾಲು ಮರೆತು ದಿನವೆಷ್ಟಾಯಿತೋ, ಓ ಹಾಲು ಕೆನ್ನೆಯ ಜೀತಗಾರ, ಜೀತ ಸೇರಿ ದಿನವೆಷ್ಟಾಯಿತೋ. ನಿನ್ನ ದುಡಿಮೆ ಬೆಟ್ಟ ಗಾತ್ರ, ದೊಕ್ಕೋದಂತೂ ಸ್ವಲ್ಪ ಮಾತ್ರ, ಹೊಟ್ಟ ಬಟ್ಟದು ಸಾಲದಾಯ್ತಲ್ಲೋ, ಓ ಹಾಲು ಕೆನ್ನೆಯ ಜೀತಗಾರ, ಜೀತ ಸೇರಿ ದಿನವೆಷ್ಟಾಯಿತೋ. ಹರಡು ಮರದ ಬುಡದಿ ನೀನು ಎರಡು ಕೈಯಿಂದ ಮೋರೆ ಮುಚ್ಚಿ, ಹರಡು ಮರದ ಬುಡದಿ ನೀನು ಎರಡು ಕೈಯಿಂದ ಮೋರೆ ಮುಚ್ಚಿ, ಬಿಕ್ಕಿ ಬಿಕ್ಕಿ ಅಳುತ್ತಲಿರುವೆಯ, ಬಿಕ್ಕಿ ಬಿಕ್ಕಿ ಅಳುತ್ತಲಿರುವೆಯ, ಓ ಹಾಲು ಕೆನ್ನೆಯ ಜೀತಗಾರ, ಕಣ್ಣ ನೀರು ಕಾಲುವೆಯಾಯಿತೆ, ಕಣ್ಣ ನೀರು ಕಾಲುವೆಯ. ನಾನು ಹೇಳೋದು ಸ್ವಲ್ಪ ಈ ತತ್ವ ಸಿದ್ಧಾಂತ ಅವೆಲ್ಲ ನಮ್ಮ ನೆಲದಲ್ಲಿ ನಮ್ಮ ಹೃದಯದಲ್ಲಿವೆ. ಮಾನವೀಯತೆ ಮೀರಿ ಇವ್ಯಾವ ಸದ್ಯಾಂತ ಸಿದ್ಧಾಂತ ಇಲ್ಲ ರೀ ಸ್ವಾಮಿ. ಏನು ಈ ಸಂವಿಧಾನವನ್ನು ಇಟ್ಕೊಂಡು
ನಾವಿಲ್ಲಿ ಇಷ್ಟಲ್ಲಿ ಇಟ್ಕೊಂಡು ಈ ಮಗುಗೆ ಏನು ಉತ್ತರ ಕೊಡೋಣ ಹೇಳಿ? ಬರಡು ಮರದಿ ಬುಡದಿ ನೀನು ಏನ್ರಿ ಇದು? ಎರಡು ಕೈಯಿಂದ ಯಾರು ಹತ್ತಿಲ್ವ ಇಲ್ಲಿ? ಯಾರೋ ನಾನಂತೂ ಹೊತ್ತಿದ್ದೀನ. ಅಂದ್ರೆ ಆ ಮಗುನ್ ಸರಿಯಾಗಿ ಮಾತಾಡ್ಸಿಲ್ಲ ನಾವು ಅಂತ. ಸರಿಯಾಗಿ ಮಗುನ ಮಾತಾಡ್ಸಿಲ್ಲ ನಾವು. ನಿನ್ನ ಹಕ್ಕೇನು ಅಂತ ತಿಳಿಸ್ಕೊಟ್ಟಿಲ್ಲ ನಾವು. ಆ ಮಗುಗೆ ಏನು ಕೇಳಿಸ್ತಾ ಇರುತ್ತೆ ದಿನ ಬೆಳಗಾದ್ರೆ? ಇವತ್ತು ಸಣ್ಣ ಪುಟ್ಟ ಮಗುನು ಕೂಡ ಪಕ್ಕದವನ ಹತ್ರ ಹಿಂಗೆ ಇಣುಕ್ ನೋಡ್ಬೋದು. ಆ ವಿಷಯದೊಂದು ಸೀನ್ರಿ ಇದೆಯಲ್ಲ ಮೊಬೈಲ್, ಅಲ್ಲಿ ಕಾಣಿಸ್ತಾರೆ ನಮ್ಮ ಜಗದ್ಗುರುಗಳು, ವಿಶ್ವಗುರುಗಳು. ಆ ವಿಕಾರವಾದಂಥ ಸೌಂಡ್ ಪೊಲ್ಯೂಷನ್, ಅದು ಸೌಂಡ್ ಪೊಲ್ಯೂಷನ್, ಅದು ನನಗೂ ಆಗ್ಬೋದು ನಿಮಗೂ ಆಗ್ಬೋದು. ಸೌಂಡ್ ಪೊಲ್ಯೂಷನ್ ಹಂಗೆ ವಿಚಾರದ ಪೊಲ್ಯೂಷನ್ ಕೂಡ. ಹೇಳೋ ವಿಚಾರ ನಮ್ಮಲ್ಲಿ ಕತೆಗಳು ಕಳೆದೋಗಿವೆ, ಗೊತ್ತಿದೆಯಲ್ಲ. ನಾವೆಲ್ಲ ಕತೆಗಳು ಕೇಳಿದವ್ರು ಇಲ್ಲಿ ಕೂತಿರೋರು, ಪ್ರಾಮಾಣಿಕ ಒಪ್ಕೊಂಬಿಡಿ. ಹಿಂಗೆ ನೋಡೋಣ, ನಮ್ಮ ಔದಿರ ಹತ್ರ ಅಜ್ಜಿದಿರ ಹತ್ರ ಕರೆಕ್ಟಾಗಿ ಕತೆ ಕೇಳಿದವರು ಇಲ್ಲಿ ಕೂತಿರೋರು. ನಮ್ಮ ಮಕ್ಕಳ ಕತೆ ಎಲ್ಲಿ ಹೋಗಿವೆ ಹೇಳಿ? ಓಲಿ ಕತೆ ಇದ್ರು ಎಂಥ ಕತೆ ಇವೆ ಹೇಳಿ? ಹಂಗಾರೆ ಅವ್ರ ಕತೆ ಏನಾಗಬೇಕು ಅದನ್ನಾರು ಹೇಳಿ. ಹಾಗಾಗಿ ನಾವು ಹೇಳ್ತಿದ್ವಿ, ಮನುಷ್ಯರಲ್ಲೇ ಅಲ್ಲ, ಎಲ್ಲ ವಿಚಾರದಲ್ಲಿ ಭಿನ್ನ ಭೇದ ಮಾಡಬೇಡಿ. ಅದು ಬಹಳ ಅನ್ಯಾಯ. ಅದು ಹೃದಯಕ್ಕೆ ಮಾಡುವ ಅನ್ಯಾಯ, ಮನುಷ್ಯನಿಗಲ್ಲ. ಮನುಷ್ಯನೊಳಗೆ ಕೆಲವೆಲ್ಲ ಇವೆ. ಮೆದ್ಲಿದೆಯಾ? ನೋಟ ಇದೆ, ಕೇಳುವಿಕೆ ಇದೆ, ರುಚಿ ಇದೆ. ಅದರಲ್ಲಿ ಎಲ್ಲ ಭಿನ್ನ ಭೇದ ಮಾಡಕ್ಕೆ ಹೋಗ್ತಾರೆ. ಆರೋಗ್ಯಪೂರ್ಣವಾದಂಥ ಆಹಾರ ಎಲ್ಲಿದೆ? ಕೇಳುವ ವಿಚಾರದಲ್ಲಿ, ತಿನ್ನೋ ಆಹಾರದಲ್ಲಿ, ಎರಡರಲ್ಲೂ ಕೂಡ ಇರಬೇಕು. ಇವತ್ತು ಭಿನ್ನ ಭೇದ ಅಂದ ತಕ್ಷಣ ನಾವು ಬರೀ ಜಾತಿ ಭೇದ ಅಂದ್ಕೊಂಡ್ಬಿಟ್ಟಿದ್ವಿ. ನೋ, ಎಲ್ಲ ರೀತಿಯಲ್ಲೂ ವಿಭಿನ್ನತೆಯನ್ನು ಕಾಣ್ತಾ ಇದ್ದೇವೆ. ಅದು ನಮ್ಮಲ್ಲಿ ಬಂದಿರತಕ್ಕಂಥ ಬಹಳ ದೊಡ್ಡ ಒಡಕದು. ಹಾಗಾಗಿ ಭಿನ್ನತೆಯಲ್ಲ, ಏಕತೆ ಅನ್ನೋದನ್ನು ಸಾರಬೇಕು ಅಂತ ನಮ್ಮ ಎಲ್ಲ ತತ್ವ ಪದಕಾರರು. ಮೈಲಾರಲಿಂಗ ಕುಗಿ 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 ಹೇಳ್ದ. ನಾಗಲಿಂಗ ಇತ್ತ ಕಡೆಯವನೇ ನಾಗಲಿಂಗ. ಒಂಟ್ರವನು ಮಶಾಣದ ಮಧ್ಯೆ ನಿಂತ್ಕೊಂಡು ಎದುರಿಸ್ಕೊಂಡು ಹೇಳೋನು, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, 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 ಒಂದು ಹೆಣ್ಣಕ್ಕೆ ಎರಡು ಹೆಣ್ಣವು ಕುಣಿಬುದ್ಯಾತಕ್ಕೆ, ಒಂದು ಹೆಣ್ಣಕ್ಕೆ ಎರಡು ಹೆಣ್ಣವು ಕುಣಿಬುದ್ಯಾತಕ್ಕೆ, ಮುಂದು ಕಾಣದಾಗಿ ತನ್ನೊಳು ದಣಿಬುದ್ಯಾತಕ್ಕೆ, ಮುಂದು ಕಾಣದಾಗಿ ತನ್ನೊಳು ದಣಿಬುದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗುದ್ಯಾತಕ್ಕೆ,
ನಾಗಲಿಂಗ ಯೋಗಿ ತಾನು ತಿರುಗೋ ಜಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋ ಜಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋ ಜಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋ ಜಾತಕ್ಕೆ. ಮಗಳ ಮುಖಿಯ ಮಗನ ಕೂಡ ರಗಳಿಯಾತಕ್ಕೆ, ಮಗಳ ಮುಖಿಯ ಮಗನ ಕೂಡ ರಗಳಿಯಾತಕ್ಕೆ. ಸಿಗದೆ ಹೋದಾನೆಂದು ತನ್ನೊಳು ದಣಿವುದ್ಯಾತಕ್ಕೆ, ಸಿಗದೆ ಹೋದಾನೆಂದು ತನ್ನೊಳು ದಣಿವುದ್ಯಾತಕ್ಕೆ. ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಭೋಗ ದುರಿತ ಭವದ ಊರಿಗೆ ಸಿಲುಕುದ್ಯಾತಕ್ಕೆ, ಭೋಗ ದುರಿತ ಭವದ ಊರಿಗೆ ಸಿಲುಕುದ್ಯಾತಕ್ಕೆ. ರೋಗ ನಿದ್ರೆ ಕಷ್ಟ ನಷ್ಟ ವ್ಯಸನ ವ್ಯಾತಕ್ಕೆ, ರೋಗ ನಿದ್ರೆ ಕಷ್ಟ ನಷ್ಟ ವ್ಯಸನ ವ್ಯಾತಕ್ಕೆ. ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಬಂಧುಗಳೇ, ಹೀಗಾಗಿ ಒಟ್ಟು ನಮ್ಮ ಸಂಘಟನೆಗಳಿಗೆ ಈ ರೀತಿಯ ಆಲೋಚನೆಗಳಿಗೆ ನಮ್ಮ ದಲಿತ ಕಾವ್ಯ, ಬಂಡಾಯ ಕಾವ್ಯ, ಜನಪರ ಕಾವ್ಯ ಪೂರಕವಾಗಿ ಒಂದು ರೀತಿಯ ಧ್ವನಿಯನ್ನು ಕೊಟ್ಟಾಗ ಆ ಶಕ್ತಿಯನ್ನು ಬಳಸ್ಕೊಂಡಿದ್ದು ಒಂದು ದೊಡ್ಡ ಚಳುವಳಿಗೆ ನಾಂದಿಯಾಯಿತು. ಹೀಗಾಗಿ ಇವತ್ತೇನು ನಾವು ತಡ್ಕಾಡ್ತಾ ಇದ್ದೇವೋ ಆ ತಡ್ಕಾಟ ಅವತ್ತಿರ್ತಿರ್ಲಿಲ್ಲ. ಒಂದು ದಲಿತ ಮೆರವಣಿಗೆನೋ ಕಾರ್ಮಿಕ ರೈತ ಮೆರವಣಿಗೆ ಅಂದರೆ ಲಕ್ಷಾಂತರ ಜನರು ಬೀದಿಯಲ್ಲಿ ಬಂದು ಕೂತಿದ್ದರಿಂದ ನಮ್ಮ ಸಂವಿಧಾನ ಇನ್ನೂ ಕೂಡ ಗಟ್ಟಿಯಾಗಿದೆ. ಅವ್ರಿಗೆ ಸ್ವಲ್ಪನಾದರೂ ಹೆದರಿಕೆ ಏನಿದೆ ಅಂದರೆ ಯಾವತ್ತಿದ್ರೂ ಇವ್ರು ಎದ್ದೋಳರೆ ಅಂತ ಅದು ಗೊತ್ತಿದೆ, ಅದು ಸ್ಪಷ್ಟತೆ ಇದೆ ಅವರಿಗೆ. ದುಷ್ಟರಿಗೆ ಎಷ್ಟು ಭಯ ಇರುತ್ತೆ, ಶಿಷ್ಟರಿಗೆ ಭಯ ಯಾಕಬೇಕು? ಭಯ ಇರಬೇಕಾಗಿರೋದು ಯಾರಿಗೆ? ದುಷ್ಟರಿಗೆ. ಅದಕ್ಕೆ ಅವರು ಸುಳ್ಳು, ಮೌಢ್ಯ, ಈ ರೀತಿ ಅಲ್ಲಿ ಮಸೀದಿಯನ್ನು ಒಡೆದಾಕು, ರಾಮ ಮಂದಿರ ಕಟ್ಟು, ಇಂಥ ಕಾರ್ಯಕ್ರಮಗಳನ್ನ ಹಾಕಿ ಜನಗಳನ್ನು ನಿರಂತರವಾಗಿ ಮೌಢ್ಯದಲ್ಲಿ ಇಟ್ಟರೆ ನಮ್ಮ ಅಸ್ತಿಗೆ ಅದು ಉತ್ತಮ ಅನ್ನೋ ರೀತಿಯಲ್ಲಿ ಅವರು ನಡ್ಕೊತಾ ಇದ್ದಾರೆ. ಹಾಗಾಗಿ ಲಕ್ಷಾಂತರ ಜನರು ಅವತ್ತು ಹೋಗುವಾಗ ನಮ್ಮ ಕವಿಗಳು ಬರೆದಂಥ ಕವಿತೆಗಳಿದೆಯಲ್ಲ, ಅದು ಆ ಜನಕ್ಕೆ ಮತ್ತೊಂದು ಸ್ಫೂರ್ತಿಯನ್ನು ಕೊಡ್ತಿತ್ತು. ಹಾಗಾಗಿ ಲಕ್ಷಾಂತರ ಜನರ ಆ ಮೆರವಣಿಗೆಗಳಲ್ಲಿ ನಡೆದು ಹೋಗ್ತಕ್ಕಂಥ ನಮ್ಮ ದಲಿತ ರೈತ ಕಾರ್ಮಿಕರನ್ನ ಕುರಿತ ಹಾಗೆ ಸಿದ್ಧಲಿಂಗಯ್ಯನವರು ಒಂದು ಕಾವ್ಯವನ್ನು ಬರೆದ್ರು. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದಿರುವಂಥ. ನೆನ್ನೆ ದಿನ ಅಂತ ಯಾಕಂದರೆ ಇವತ್ತಿಗದು ಸಾರ್ಥಕ ಆಗಬೇಕು, ನಾಳೆಗದು ಪುನರಾವರ್ತನೆ ಆಗಬೇಕು, ಮತ್ತೆ ಸಂಘಟನೆಗಳು ಬಲಗೊಳ್ಳಬೇಕು ಅಂತ. ನೆನ್ನೆ ದಿನ ಆಯ್ತಲ್ಲ, ಹೋಗ್ಲಿ ಬಿಟ್ಬಿಡಿ ಅನ್ನೋಕ್ಕಾಯ್ತದ? ಹಂಗಾದ್ರೆ ಇವತ್ತು ಯಾಕಿರ್ತೀವಿ ನಾವು? ನಾಳೆನೂ ಬದುಕ್ಬೇಕು ತಾನೆ. ಒಂದು ಜನ್ರೇಷನ್ ಇದೆ, ಮುಂದೆ ಜನ್ರೇಷನ್ ಇದೆ. ನೆನ್ನೆ ದಿನ ನನ್ನ ಜನ ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಬೆಟ್ಟದಂತೆ ಬಂದರು.